ಇಂದು ಗದಗ ಜಿಲ್ಲಾ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಲಿತರನ್ನ 21ನೇ ಶತಮಾನ ಬಂದರೂ ಇನ್ನೂ ಅಸ್ಪೃಶ್ಯತೆ ನಡೆಯುತ್ತಿದೆ, ದಲಿತರ ಶೋಷಣೆ ನಡೆಯುತ್ತಿದೆ, ದಲಿತರನ್ನ ಹತ್ಯೆ ಮಾಡುತ್ತಿದ್ದಾರೆ. ಇತ್ತೀಚೆಗೆ ರೋಣ ತಾಲೂಕಿನ ಅರೆಹುಣಸಿ ಗ್ರಾಮದಲ್ಲಿ ದಲಿತ ಬುದ್ಧಿಮಾಂದ್ಯ ಹುಡುಗಿಯ ಮೇಲೆ ಸುಮಾರು 3 ರಿಂದ 5 ಜನ ಅತ್ಯಾಚಾರ ಮಾಡಿದ್ದು ಖಂಡನೀಯ. ಹಾಗೂ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಸಂಕೇಶ್ವರ ಹಾಳ ಗ್ರಾಮದಲ್ಲಿ ದಲಿತ ಮುಖಂಡರು ಭೂಮಾನಂದ ಹದ್ದಿನಾಳ್ ಅವರ ಭೀಕರ ಹತ್ಯೆ ನಡೆದಿದ್ದು, ನಮ್ಮ ದಲಿತ ಸಮಾಜದ ಮೇಲೆ ನಡೆಯುತ್ತಿರುವ ಶೋಷಣೆಗೆ ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಹಾಗಾಗಿ ಇಂದು ನಾವು ಗದಗ ನಗರದ ಮುಳುಗುನ್ ನಾಕಾಬಂದಿ ಡಿಸಿ ಕಚೇರಿಯವರೆಗೂ ಪಾದಯಾತ್ರೆ ಮೂಲಕ ಡಿಸಿ ಅವರಿಗೆ ಮನವಿ ನೀಡುತ್ತಿದ್ದೇವೆ ಎಂದು ತಿಳಿಸುತ್ತೇವೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಪೂಗಾರ್, ಗದಗ. ಸಂಚು ಮಾಡಿ ಕೊಲೆಗೆ ಬಹಳಷ್ಟು ಭೀಕರ, ನಿಜಕ್ಕೂ ಹೇಳ್ತಾರಲ್ಲ, ಇವತ್ತು ಮಾನವನ ಕುಲದಲ್ಲಿ ಇದೊಂದು ಅಹಿತಕರ ಘಟನೆ ಅಂತ ಹೇಳ್ತೀನಿ. ನಾನು ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ಆ ಒಂದು ಕೊಡಲಿಯಿಂದ ಅವನ ನೆತ್ತಿಯ ಮೇಲೆ, ಆ ಕೊಡ್ಲಿನ ನೆತ್ತಿ ಮೇಲೆ ಇಟ್ಟು ಅವ್ರು ಹೊಡೆದ್ರು ಕೂಡ ಆ PM ರಿಪೋರ್ಟ್ ಅದು ಹಾಸ್ಪಿಟಲ್ ಅದು ಕೂಡ ತೆಗೆಯಲಿಕ್ಕೆ ಸಾಧ್ಯ ಆಗ್ತದೆ. ಇಂಥ ಒಂದು ಕೃತ್ಯ ಘಟನೆಗಳನ್ನು ನಾವು ಮಾದಿಗ ಮಹಾಸಭಾ ಗದಗ ಜಿಲ್ಲೆಯಿಂದ ಇವತ್ತು ಗಣಿಸ್ತಾ ಇದ್ದೀವಿ. ಈ ಒಂದು ವ್ಯವಸ್ಥೆ ನೋಡಿದಾಗ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇವತ್ತು ವಿಶೇಷ ಇದ್ರೊಳಗಡೆ ಬಹಳಷ್ಟು ಕೂಡ ನಮ್ಗೆ ಇದಾಗ್ತದೆ. ಅದ್ರ ಜೊತೆಗೆ ದಾವಣಗೆರೆ ಡಿಸ್ಟ್ರಿಕ್ಟ್ ಕೂಡ ಒಂದು ಘಟನೆ ಆಗಿದೆ. ಮೊನ್ನೆ ಅಳ್ಳಾವರದಲ್ಲಿ ಕೂಡ ಒಂದು ಘಟನೆ ಆಗಿದೆ. ಮತ್ತು ಇಲ್ಲೇ ನಮ್ಮ ರೋಣ ತಾಲೂಕು ಈ ಅರುಣಿಸಿ ಪ್ರಕರಣದಲ್ಲಿ ತಮ್ಗೆಲ್ಲ ಗೊತ್ತು, ಒಬ್ಬ ಬುದ್ಧಿಮಾಂದ್ಯ ಯುವತಿ ಮೇಲೆ ಸುಮಾರು 4 ರಿಂದ 5 ಜನರು ಕೂಡ ಅತ್ಯಾಚಾರ ಮಾಡ್ತಕ್ಕಂಥ ಎಲ್ಲ ಪತ್ರಿಕೆಗಳು ತಾವು ಕೂಡ ಸುದ್ದಿಗಳು ಮಾಡಿದ್ದಾರೆ. ಇಂಥ ಒಂದು ಏನು ಇವತ್ತು ಸರ್ಕಾರ ಏನ್ ಕಣ್ಣು ಮುಚ್ಚಿ ಕೂತಿದ್ರು, ಅಲ್ಲಿ SP ಗಳು ಸುಮ್ಮನೆ ಕೂತಿದ್ರು ಅಥವಾ DC ಗಳು ಸುಮ್ಮನೆ ಕೂತಿದ್ರು, ಅಲ್ಲಿ ಸಂಬಂಧಪಟ್ಟಂತ ಯಾರಾದ್ರೂ ಕೂಡ ಪ್ರತಿ ತಿಂಗಳು ಕೂಡ ಎಲ್ಲಿ ನಾವು ಈಗಾಗಲೇ ನಾವು ಹೇಳಿದ್ವಿ, ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರತಿ 5 ನಿಮಿಷಕ್ಕೊಂದು ಕೂಡ ಇವತ್ತು ಪರಿಶಿಷ್ಟ ಜಾತಿ ಒಳಗಡೆ ವಿಶೇಷವಾಗಿ ಮಾದಿಗರ ಮೇಲೆ ಇವತ್ತು ಸಾಕಷ್ಟು ಕೂಡ ಇವತ್ತು ಹಲ್ಲೆಗಳಾಗ್ತದೆ, ಆಚರಣೆಗಳಾಗ್ತದೆ, ಅಸ್ಪೃಶ್ಯತೆ ಆಗ್ತದೆ ಮತ್ತು ಕೊಲೆಗಳಾಗ್ತದೆ ಮತ್ತು ಹಂತವಾಗಿ ಇವತ್ತು ಪ್ರತಿ 5 ನಿಮಿಷಕ್ಕೊಂದು ಇವತ್ತು ಈ ರಾಜ್ಯದಲ್ಲಿ ಆಗ್ತದೆ. ಹಾಗಾದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ? ಸರ್ಕಾರಗಳು ಕಣ್ಣು ಮುಚ್ಚಿಕೊಳ್ತಾ ಇದೆ, ಅಥವಾ ಗೃಹ ಇಲಾಖೆಗಳು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಅಥವಾ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇಂಥ ಒಂದು ಘಟನೆಗಳನ್ನು ಖಂಡಿಸಿ ನಾವು ಯಾವಾಗಲೇ ತಮ್ಗೆಲ್ಲ ನಾವು ಏನಂತಂದ್ರೆ ಈಗ PCR ಆಕ್ಟ್ ಬಗ್ಗೆ ಮತ್ತು PI ಆಕ್ಟ್ ಬಗ್ಗೆ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮೇಲಿನ ದೌರ್ಜನ್ಯ ತಡೆ ಆಕ್ಟ್ ಕಾಯ್ದೆ ಒಳಗಡೆ 1989 ಮತ್ತು PCR ಆಕ್ಟ್ 1955ರಲ್ಲಿ ಕಾನೂನಲ್ಲಿ ಏನಿರ್ತದೆ, ಎಲ್ಲಿ ಕೂಡ ಇವತ್ತು ಅಸ್ಪೃಶ್ಯತೆ ಆಚರಣೆ ಆಗುತ್ತೆ, ಎಲ್ಲಿ ಇವತ್ತು ಜಾತಿ ಚಿಂತನೆ ಇದೆ ಅಂತ ಗ್ರಾಮಗಳನ್ನು ಕಂಡು ಬಂದಲ್ಲಿ ಪೊಲೀಸ್ ಇಲಾಖೆ ತಕ್ಷಣ ಅವರು ಇಂಟೆಲಿಜೆನ್ಸ್ ರಿಪೋರ್ಟ್ಸ್ ಇರ್ತದೆ. ಅದೇ ಎಲ್ಲ ಕರೆಸಿ ಸಮಾಜ ಕಲ್ಯಾಣಕ್ಕಾಗಲಿ, ಸಮಾಜದವರಾಗಲಿ ಅಥವಾ ಯಾರು ಬೇರೆ ಸಮಾಜದಲ್ಲಿ ಯಾರು ಕೂಡ ಒಂದು ಶಾಂತಿ ಸಭೆ ನಡೆಸಿ ಇವತ್ತು ಆ ಸಮಾಜ ಕಲ್ಯಾಣ ಇಲಾಖೆ ಇರ್ತಕ್ಕಂಥ ಸಚಿವರು ಕೂಡ ಇವತ್ತು ಪ್ರತಿ ಹಂತದಲ್ಲಿ ಕೂಡ ಇವತ್ತು SP ಅವರಾಗಲಿ, ಆಮೇಲೆ DYSP ಆಗಲಿ ಮತ್ತು ಜಿಲ್ಲಾಧಿಕಾರಿಗಳು ಇಂಥ ಒಂದು ಪ್ರಕರಣ ಸಾಕಷ್ಟು ಇವತ್ತು ಮಾಡ್ಕೊಳ್ತಕ್ಕಂಥ ಉದಾಹರಣೆಗಳಾಗಿದೆ. ಈಗಾಗಲೇ ತಮ್ಗೆಲ್ಲ ಗೊತ್ತಿಲ್ಲ, ಗದಗ ಜಿಲ್ಲೆಯಲ್ಲಿ ಸುಮಾರು ಕೂಡ ಇವತ್ತು ಪ್ರಕರಣಗಳು ತಮ್ಗೆಲ್ಲ ಗೊತ್ತಿದೆ. ಒಂದ್ ಕಡೆ ಇದೇ ಗದಗ ಬೆಟಗೇರಿ ಅವಳಿ ನಗರದಲ್ಲಿ ಇರ್ತಕ್ಕಂಥ ಬೆಟಗೇರಿಯ ಮಂಜುನಾಥ್ ಯಳವತ್ತಿ ಅಂತಕ್ಕಂಥ ಒಂದು ಯುವಕ, ಸುಮಾರು 25 ವರ್ಷದ ಹುಡುಗ, ಅವನನ್ನ ಕೊಂದು ಕೊಚ್ಚಿ ಸುಟ್ಟು ಹಾಕಿ ಅವನನ್ನ ಬಾವಿಯಲ್ಲಿ ಹಾಕ್ತಕ್ಕಂಥ ಘಟನೆಗಳು ಆಗಿದೆ. ಅದೇ ರೀತಿಯಾಗಿ ರೋಣ ತಾಲೂಕು ಜಕ್ಲಿಯಲ್ಲಿ ಇರ್ತಕ್ಕಂಥ ಕೆಲವೊಂದು ಇದು ಮಾತೆಗಳು ಅದು ಕೂಡ ಗೊತ್ತಿದ್ದಾರೆ. ಅದ್ರ ಜೊತೆಗೆ ಇದೇ ಪಕ್ಕದ ಡಂಬಳದಲ್ಲಿ ಕೂಡ ಒಂದು ಯುವಕನಿಗೆ ಕುಡಿ ನೀರಿನ ಸಲುವಾಗಿ ಅವನಿಗೆಲ್ಲ ಇದು ಮಾಡ್ಕೊಂಡಿದ್ದಾಗಿ ಒಂದು ಡಂಬಳ ಪ್ರಕರಣ ಕೂಡ ಸಾಕಷ್ಟು ತಮಗೆಲ್ಲ ಗೊತ್ತಿದೆ. ಅದ್ರ ಜೊತೆಗೆ ಇದೇ ನಮ್ಮ ರೋಣ ತಾಲೂಕು ಮುಂಡ್ರಿ ತಾಲೂಕಿನಾಗ ಚಿಕ್ಕುಡಿಟ್ಟಿ ಅಂತಕ್ಕಂಥ ಗ್ರಾಮದಲ್ಲಿ ಸುಮಾರು 120 ಮಂದಿಯನ್ನ ಇವತ್ತು ಕೇಸುಗಳನ್ನ ದಾಖಲೆ ಮಾಡಿ ಅವ್ರ ಜೊತೆಗೆ ನಿಜಕ್ಕೂ ಈ ಖೇದಕರ ವಿಷಯ ಅಂತಂದ್ರೆ ಅಲ್ಲಿರ್ತಕ್ಕಂಥ 6 ಜನರು ಸತ್ತವರ ಹೆಸರು ಕೂಡ ಇವತ್ತು FIR ಕೂಡ ದಾಖಲಾಗಿದೆ. ಇದು ಯಾವ್ದು ರೀತಿ, ಯಾವ ನೀತಿ? ಆಮೇಲೆ ದಲಿತರಿಗೆ ನಾಯಿ ನರಿಗಳಿಗಿಂತ ಕೀಳಾಗಿ ಪಕ್ಷಿ ಇದರಿಂದ ನಾವು ಕೀಳಾಗಿ ಇವತ್ತು ಕಾಣ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಇವತ್ತೇ ಆಗ್ತದೆ. ಇದು ಮೊನ್ನೆ ತಾನೇ ಇವತ್ತು ತಮ್ಗೆಲ್ಲ ಗೊತ್ತೇ, ಮೊನ್ನೆ ತಾನೇ ಈ ರಾಯಚೂರು ಡಿಸ್ಟಿಕ್ ದೇವದುರ್ಗ ತಾಲೂಕಿನ ಏನ್ ಇವತ್ತು ಸಂಕೇಶ್ವರ ಆಳದಲ್ಲಿ ಇರ್ತಕ್ಕಂಥ ಒಬ್ಬ ನಮ್ಮ ದಲಿತ ಮುಖಂಡ ಮತ್ತು ಮಾದಿ ಸಮಾಜದ ಮುಖಂಡರಾಗಿರ್ತಕ್ಕಂಥ ಭೂಮಾನಂದ ಹತ್ಯೆ ನಿಜಕ್ಕೂ ಈ ರಾಜ್ಯದ ಮತ್ತು ಈ ವ್ಯವಸ್ಥೆಯಲ್ಲಿ ಇವತ್ತು ಭಾರತೀಯ ಸಂಸ್ಕೃತದಲ್ಲಿ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ನಾವು ಕೂಡ ಬೇರೆಯವರ ಸಮಾಜದ ಜೊತೆಗೆ ಪರಸ್ಪರ ಹೊಂದಾಣಿಕೆ ಆಗಿರಬೇಕು, ನಾವು ಕೂಡ ಸಾಮರಸ್ಯಗಳು ಬೆಳೆಸಬೇಕು, ನಾವು ಕೂಡ ಹೊಂದಾಣಿಕೆ ಇರಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ ಇದ್ದಾಗ ಇವೆಲ್ಲವನ್ನ ಗಾಯಿಸ್ತಕ್ಕಂಥ ವ್ಯವಸ್ಥೆ ಇದ್ದಾಗ ಮೊನ್ನೆ ರಾಯಚೂರು ಡಿಸ್ಟ್ರಿಕ್ಟ್ ನಲ್ಲಿ ಭೂಮಾನದ ಅಂತ ಹದ್ದಿನಾಳ್ ಅಂತ ಒಂದು ಹಳ್ಳಿ ಆಗಿದೆ. ಸುಮಾರು ಆತ ಗಂಡ ಮತ್ತು ಹೆಂಡತಿ ದೇವಸ್ಥಾನಕ್ಕೆ ಪೂಜೆಗಂತ ತೆರಳಿ ಸುಮಾರು ಆ ಆ 8 ಸಹಚಕರು ಸೇರಿ ಆ ಒಂದು ಭೂಮಾನದ ಹೆಂಡತಿ ಮತ್ತು
ಮತ್ತು ನಿಜಕ್ಕೂ ಆ ತಾಯಿ 7 ತಿಂಗಳ ಗರ್ಭಿಣಿ, 7 ತಿಂಗಳ ಗರ್ಭಿಣನ್ನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಮನೆಗೆ ಬರ್ಬೇಕಾದ್ರೆ ಈ ದಿನಗಳಿಗೆ ಮೊದಲಾಗಿ ನಾನು ಈ ಒಂದು ಮಾದಿಗ ಮಹಾಸಭಾ ಗದಗ ಜಿಲ್ಲೆಯ ಒಂದು ವಿಶೇಷ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು, ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಪರಮ ಪೂಜ್ಯ ಪರಮ ಶ್ರೀ ಮರಳು ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪತ್ರಿಕಾಗೋಷ್ಠಿ ನಡೆಸಲಾಗಿದೆ. ಅದೇ ರೀತಿಯಾಗಿ ಮಾದಿಗ ಸಮಾಜ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಆತ್ಮೀಯ ಸಹೋದರ ಮೈಲಾರಪ್ಪ ಚಳಮಾದರ್ ಕೂಡ ಆಗಮಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಮಾದಿಗ ಮಹಾಸಭಾದ ಇನ್ನೊಬ್ಬ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಚಂದ್ರ ಪೂರ್ಣಿಮನವರು ಕೂಡ ಆಗಮಿಸಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇನ್ನೋರ್ವ ನಮ್ಮ ಸಮಾಜದ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯ ಸಹೋದರ ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಇವತ್ತು ದಲಿತರ ಮೇಲೆ, ವಿಶೇಷವಾಗಿ ಮಾದಿಗರ ಮೇಲೆ ಕೆಲವೊಂದು ಘಟನೆಗಳನ್ನು ಕೊಂಡು ಇವತ್ತು ಬೃಹತ್ ಒಂದು ಮಾದಿಗ ಮಹಾಸಭಾದ ವತಿಯಿಂದ ಈ ಒಂದು ಬೃಹತ್ ಪ್ರತಿಭಟನೆಯನ್ನು ಕೂಡ ಇವತ್ತು ಗದಗಿನ ಹೊಳಿನಗರಲ್ಲಿರ್ತಕ್ಕಂಥ ಮುಳುಗುಂದಾಕದ ವರೆಗಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೊಡಬೇಕಂತ ತಮ್ಮಲ್ಲಿ ಈ ಮೂಲಕ ತಮ್ಮನ್ನು ತಿಳಿಸ್ಕೊಳ್ತಾ ಇದ್ದಾರೆ. ಬಂಧುಗಳು, ಈಗಾಗಲೇ ಈ ಭಾರತ ದೇಶದ ಸ್ವತಂತ್ರ ಸಿಕ್ಕ ಸುಮಾರು 80 ವರ್ಷ ಗತಿಸಿದ್ರು ಕೂಡ ಇವತ್ತು ದಲಿತರಿಗೆ, ವಿಶೇಷವಾಗಿ ಮಾದಿಗರಿಗೆ ಪ್ರತಿ ದಿನದಿಂದ ದಿನಕ್ಕೆ ಅಸ್ಪೃಶ್ಯತೆ ಮತ್ತು ಆಚರಣೆ ಮತ್ತು ಕೊಲೆ ಮತ್ತು ಹತ್ಯೆಗಳು ಮತ್ತು ಸಾಮಾಜಿಕ ಬಹಿಷ್ಕಾರಗಳು ಇರ್ತಕ್ಕಂಥ ಕುಟುಂಬಗಳು ಇವತ್ತು ಈ ರಾಜ್ಯದಲ್ಲಿ ದಿನ ಹೆಚ್ಚುತ್ತಾ ಇದೆ. ಆ ದಿಶೆಯಲ್ಲಿ ಮತ್ತು ಕೇಂದ್ರ ಸರ್ಕಾರ ಕೂಡ ಬಹಳಷ್ಟು ಕೂಡ ಈ ದಲಿತರ ಮೇಲೆ ಮತ್ತು ಆಗ್ತಕ್ಕಂಥ ಅನ್ಯಾಯಗಳ ಬಗ್ಗೆ ತಮಗೆಲ್ಲ ಗೊತ್ತಿರೋದು. ಇವತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಕೆಲವೊಂದು ಪ್ರತಿ 5 ನಿಮಿಷಕ್ಕೊಂದು ಇವತ್ತು ನಾವು ಪ್ರತಿ ರಾಜ್ಯದಲ್ಲಿ ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾಗಿ ಪ್ರತಿ 5 ನಿಮಿಷಕ್ಕೊಂದು ಇವತ್ತು ಅಟ್ರಾಸಿಟಿ ಕೇಸ್ಗಳು ಇವತ್ತು ಆಗ್ತಾ ಇರ್ತಕ್ಕಂಥ ವಾತಾವರಣ ಇದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ತಮ್ಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯದಲ್ಲಿ ಇರ್ತಕ್ಕಂಥ ಅಂಕಿಅಂಶ ಪ್ರಕಾರ ಮಾನ್ಯ ಗೃಹ ಸಚಿವರು ಕೂಡ ಇವತ್ತು